ಇನ್ನು ಮುಡಾದಲ್ಲಿ ಸಿಎಂ ಕುಟುಂಬವನ್ನ ಮೀರಿದ ಹಗರಣ ಬಯಲಾಗಿದೆ. ಬರೀ 14 ಸೈಟ್ ಮಾತ್ರ ಅಲ್ಲ, 1055 ಸೈಟ್ ಅಕ್ರಮ ಅಂತ ಲೋಕಾಯುಕ್ತ ಉಲ್ಲೇಖ ಮಾಡಿದೆ. ಲೋಕಾಯುಕ್ತ ವರದಿಯಲ್ಲಿ ಬಯಲಾಯಿತು ಭಾರಿ ಭ್ರಷ್ಟಾಚಾರ. ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟ ಲೋಕಾಯುಕ್ತ ಭಾರಿ ಪ್ರಮಾಣದ ಸೈಟ್ ಅಕ್ರಮದ ಬಗ್ಗೆ ಉಲ್ಲೇಖವನ್ನ ಮಾಡಿದೆ. 133 ಜನರಿಗೆ 1055 ನಿವೇಶನಗಳು ಹಂಚಿಕೆಯಾಗಿದೆಯಂತೆ. ಇನ್ನು ಸಿಎಂ ಪತ್ನಿ ಪಾರ್ವತಿ ಸೇರಿ 134 ಜನರಿಗೆ ಅಕ್ರಮ ಸೈಟ್ ನೀಡಲಾಗಿದೆ. ಸುಳ್ಳು ವರದಿ ಕೊಟ್ಟು ಕ್ಲೀನ್ ಚಿಟ್ ಅನ್ನುವಂತಹ ಮಾತನ್ನ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಸುಳ್ಳು ವರದಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿಖರವಾಗಿ ಎಷ್ಟು ನಿವೇಶನಗಳು 50-50ಯಲ್ಲಿ ಅಕ್ರಮವಾಗಿ ಹಂಚಿಕೆಯಾಗಿದೆ? ಕೆಲವರು 100 ಅಂದರೆ ಕೆಲವರು 3000 ಅಂತಾರೆ, ಕೆಲವರು 5000 ಅಂತಾರೆ. ಆದರೆ ಸದ್ಯಕ್ಕೆ ಲೋಕಾಯುಕ್ತ ತನಿಖೆಯಲ್ಲಿ 1080 ನಿವೇಶನಗಳು ಅಕ್ರಮವಾಗಿ ಹಂಚಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ 1080 ನಿವೇಶನಗಳನ್ನ ಎಷ್ಟು ಜನರಿಗೆ ಹಂಚಿಕೆ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಈಗ ಲೋಕಾಯುಕ್ತ ತನಿಖೆ ಹೊರಬಿದ್ದಿದೆ. ಅದರಲ್ಲಿ 50-50 ಹಗರಣ ಏನಿದೆ ಅದರಲ್ಲಿ 180 ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇದು ಯಾರು, ಏನು, ಎಷ್ಟು ಜನ ಅಂತ ಏನಾದ್ರು ಗೊತ್ತಾ? ಸರ್, ಈಗ ಏನು 50 ರೂಪಾಯಿ ನಿವೇಶನ ಹಂಚಿಕೆ ಮಾಡಿದರೆ ಅದನ್ನು ಮೊದಲಿಂದ ಕೂಡ ಹೇಳಿದೆ ಕಾನೂನು ಬಾಹಿರ ಅಂತೇಳಿ. ಸಿದ್ದರಾಮಯ್ಯ ಅವ್ರ ಕುಟುಂಬದಲ್ಲಿ ಇಲ್ಲ ಕಾನೂನು ಬಾಹಿರ, ನಾವು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀವಿ ಅಂತೇಳಿ ಹೇಳ್ತಿದ್ರು. ಅದೀಗ ಲೋಕಾಯುಕ್ತ ವರದಿ ಹೇಳಿದೆ 50 ಅನುಪಾತದಲ್ಲಿ ಎರಡನೇ ಆರೋಪಿಗೂ ಸೇರಿದಂತೆ, ಎರಡನೇ ಆರೋಪಿ ಅಂದರೆ ಶ್ರೀಮತಿ ಪಾರ್ವತಿ ಅವರು, ಅವ್ರಿಗೂ ಸೇರಿದಂತೆ ಎಲ್ರಿಗೂ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡೋದು ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ಕೇವಲ ಸಿದ್ದರಾಮಯ್ಯ ಹೆಂಡತಿ ಪಾರ್ವತಿ ಅವ್ರಿಗೆ ಅಷ್ಟೇ ಅಲ್ಲ, ಇತರ 133 ಜನಗಳಿಗೆ 1055 ನಿವೇಶನಗಳನ್ನು ಹಂಚಿಕೆ ಮಾಡೋದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ನಾನು ಏನು ಆರೋಪ ಮಾಡಿದೆ, ಮತ್ತು 1000 ನಿವೇಶನಗಳನ್ನು ಹಂಚಿಕೆ ಮಾಡಿದರೆ ಮತ್ತು ಸಿದ್ದರಾಮಯ್ಯ ಪತ್ನಿಗೆ ಆ ಥರ ಅಕ್ರಮ ನಿವೇಶನ ಮಾಡೋದು ಅದೆಲ್ಲ ಸಾಬೀತಾಗಿದೆ. ಇವರ ಸಾಬೀತಾಗಿದ್ದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸಾಬೀತಾಗಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಈಗ ಎರಡನೇ ಆರೋಪಿ ಯಾರು? ಶ್ರೀಮತಿ ಪಾರ್ವತಿ. ಶ್ರೀಮತಿ ಪಾರ್ವತಿಗೆ ಅಕ್ರಮ ನಿವೇಶನ ಕೊಟ್ಟಿರಂತಂದಮೇಲೆ ಅದು ಅಪರಾಧ ಸಾಬೀತಾಗಿತ್ತಾನೆ. ಹಾಗಾಗಿ ಇವ್ರನ್ನ ಹೇಗೆ ಇವರು ಆರೋಪದ ಕೈ ಬಿಡ್ತಾರೆ? ಅಲ್ಲ ಸರ್, ಇಲ್ಲೊಂದು ಪ್ರಶ್ನೆ ಮೂಡುತ್ತೆ. ಈಗ ಪಾರ್ವತಿ ಅವರು 50-50 ಸೈಟ್ ತಗೊಂಡಿದ್ದಂಥವ್ರು, ಅವ್ರ ಮೇಲೆ ಆರೋಪ ಇತ್ತು. ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತಂದಮೇಲೆ ಇನ್ನು ಉಳಿದಿರ್ತಕ್ಕಂಥ 133 ಜನ ಇದ್ದಾರಲ್ಲ, ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ಸುತ್ತಾ ಲೋಕಾಯುಕ್ತದಲ್ಲಿ? ಸರ್, ಇವ್ರು ಕ್ಲೀನ್ ಚಿಟ್ ಬರೆದು ಅಂತೇಳಿ ಒಂದು ವರದಿ, ಸುಳ್ಳು ವರದಿನ ಕೊಟ್ಟ ತಕ್ಷಣ ಅವ್ರು ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾಕೆಂದ್ರೆ ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೀನಿ. ಸೊ ಮಾನ್ಯ ನ್ಯಾಯಾಲಯಕ್ಕೆ ಅವರು ಆರೋಪ ಮಾಡೋಂಥದ್ದು ಸಾಬೀತುಪಡಿಸ್ತೀನಿ, ಶಿಕ್ಷೆ ಅಂತ ಕೊಡಿಸ್ತೀನಿ. ಇವರು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಒಂದಷ್ಟು ವಿಳಂಬ ಮಾಡ್ಬೋದು ಅಷ್ಟೇ ಹೊರತು ಶಿಕ್ಷೆನ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅಲ್ಲ, ಯಾಕಂತಂದ್ರೆ ಇಲ್ಲಿ 1055 ನಿವೇಶನ ಅಂತ ಹೇಳ್ತಾರೆ. ಅದರಿಂದ ಲೋಕಾಯುಕ್ತ ಮೂಡಾಗಿ ಎಷ್ಟು ಆರ್ಥಿಕ ನಷ್ಟ ಉಂಟಾಗುತ್ತೆ? ಜೊತೆಗೆ 1055 ಕೊನೆನಾ? ಇಲ್ಲ ಸರ್, ಈಗ ಈ ಹಂತದಲ್ಲಿ 1055 ಅಂತ ಹೇಳಿ ಬರೆದಿದ್ದಾರೆ. ಇನ್ನೂ ಅವರೇ ಅಲ್ಲೇ ಹೇಳಿದ್ದಾರೆ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೀಬಹುದು. ಸೊ ಸಮಗ್ರ ತನಿಖೆ ಹೇಳಿದಾಗ ಇನ್ನೊಂದಷ್ಟು 1000 ನಿವೇಶನಗಳು ಹೊರಗೆ ಬರ್ಬೋದು. ಹೀಗಾಗಿ ಇವೆಲ್ಲ ಗಮನಿಸಿದಾಗ ನಾನು ಈಗಾಗಲೇ ಏನು ಹೇಳ್ದಂತೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟವನ್ನು ಮಾಡಿರುವಂಥದ್ದು. ಕೇವಲ ಅವರ ಒಂದು ವರದಿಯ ಪ್ರಕಾರ ಕೇವಲ 133 ಜನ 1000 ನಿವೇಶನ ಪಡಿತಾರೆ ಅಂದರೆ ಏನು ಹೇಳಬೇಕು ಇದಕ್ಕೆ? ಇದು ಇಂಥ ಗಂಭೀರದ ಆರೋಪ ಅನ್ನೋದನ್ನ ಕರ್ನಾಟಕ ರಾಜ್ಯ ಅಂತ ಗಮನಿಸಬೇಕಾಗತ್ತೆ. ಸೊ ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.